ನೋಡಿ ಎಷ್ಟು ಸಾಹಸ ಮಾಡ್ಕೊಂಡ್ ಬಂದ. ನಾವೇನಾದ್ರೂ ಹನುಮಂತರ ಹೋಗಿದ್ರೆ ಇಲ್ಲ, ಅಲ್ಲಿ 100 ಯೋಜನ ಇತ್ತು ಸಮುದ್ರ, ನಾನು ಕಷ್ಟಪಟ್ಟು ಹಾರದೆ ಅಲ್ಲೋಗಿ ಹಿಡ್ಕೊಂಡೆ, ಅಲ್ಲಿ ಹೋಗಿ ಮರ ಹತ್ತದೆ, ಆಮೇಲೆ ಎಲ್ಲ ಸೈನ್ಯ ನೋಡಿದೆ, ರಾಕ್ಷಸರು ತುಂಬಾ ಜನ ಇದ್ರು, ಅವ್ರನ್ನೆಲ್ಲ ಹೋಗಿ ಬಿಸಿದ ಬಡಿಯಕ್ ಆಗೋದಿಲ್ಲ ಅಂತ ಯೋಚನೆ ಮಾಡಿದೆ. ಕೊನೆಗೆ ಚಿಕ್ಕದಾದೆ, ರಾತ್ರಿ ಹೊತ್ತಲ್ಲ ಹೋದೆ, ಆಮೇಲೆ ಎಲ್ಲೂ ಕಾಣ್ಲಿಲ್ಲ. ರಾವಣ ಕಂಡ, ಅವನ್ನೂ ನೋಡ್ಲಿಲ್ಲ. ಮತ್ತೆ ಸೀತೆ ಹುಡುಕ್ತೆ, ಎಲ್ಲೂ ಕಾಣ್ಲಿಲ್ಲ. ಅಶೋಕವನಕ್ಕೆ ಹೋದೆ, ಆಮೇಲೆ ಅಲ್ಲಿ ಸೀತೆ ಕಂಡ್ಲು. ಬಹಳ ಕಷ್ಟಪಟ್ಟು ಸೀತೆ ಅಂತ ಅವಳನ್ನ ಗುರುತಿಸ್ದೆ. ಆಮೇಲೆ ಮಾತಾಡಿಸ್ಬೇಕು ಅಂದ್ರೆ ಭಯ ಆಯ್ತು, ಹೋಗ್ಲಿಲ್ಲ. ಆಮೇಲೆ ಹೆದರ್ಕೊಳ್ತಾನೋ ಏನೋ ಅಂತ ಹೆದರ್ಕೊಂಡು ನಿಧಾನವಾಗಿ ಹೋಗಿ ಮಾತಾಡಿಸ್ದೆ. ಆಮೇಲೆ ಸೀತೆಗೆ ನನ್ನ ಬಗ್ಗೆ ಭಯ ಬಂತು, ಸ್ವಲ್ಪ ಪ್ರೀತಿ ಬಂತು. ಆಮೇಲೆ ಗೊತ್ತಾಯ್ತು. ಆಮೇಲೆ ಮುದ್ರೆಯುಂಗರವನ್ನ ಕೊಟ್ಟೆ, ರಾಮನ ಪರಿಚಯ ಹೇಳಿದೆ. ಆಮೇಲೆ ಅವಳು ಒಪ್ಪಿಕೊಂಡು ಅವಳು ಚೂಡಾಮಣಿಯನ್ನ ಕೊಟ್ಲು. ಅದನ್ನು ತಗೊಂಡು ಮತ್ತೆ ಅಲ್ಲಿಂದ ಕಷ್ಟಪಟ್ಟು ಹಾರಿಕೊಂಡು ನಾನು ಅಯೋಧ್ಯೆಗೆ ಬಂದಿದ್ದೇನೆ ಅಂತ ಇಷ್ಟು ಹೇಳ್ಬಿಟ್ಟು ಆಮೇಲೆ ಸೀತೆ ನೋಡಿದೆ ಅಂತ ನಾವು ಹೇಳ್ತಾ ಇದ್ವಿ. ಹನುಮಂತ ಹಾಗೆ ಮಾಡ್ಲಿಲ್ಲ, ನೋಡಿದೆ ಅಂದ್ಬಿಟ್ಟ. ಒಂದೇ ಸರಿ ಎಲ್ಲರಿಗೆ ಒಂದು ಕುತೂಹಲಕ್ಕೆ ತೆರೆ ಎಳೆದು ಬಿಟ್ಟ. ಸೀತೆ ನೋಡ್ತಾ ಇವನು ಅಷ್ಟೇ ವಿಚಾರ ಬೇಕಾಗಿರೋದು. ಸೀತೆ ನೋಡ್ದೆ ಅಂತ ಹೇಳಿಲ್ಲ, ನೋಡದೆ ಸೀತೆನಾ ಅಂತ ಹೇಳ್ದ. ನೋಡಿ ಎಂಥ ಮಾತು. ಅಲ್ಲಿಗೆ ಯಾರು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಆಂಜನೇಯನಿಗೆ ಅಷ್ಟು ಚೆನ್ನಾಗಿ ಗೊತ್ತಿತ್ತಂತೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಹನುಮಂತ ಸಾಮಾನ್ಯ ಅಲ್ಲ, ಅವನಿಗೆ ವಾಕ್ಪಟುತ್ವಂಚ. ಯಾರ ಹತ್ರ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲವೂ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ओम श्री राम जय राम जय जय राम स्वाहा ओम श्री राम राम जय जय राम स्वाहा ओम श्री शतं बहुकीर्तिनाथं शतसंवत्सरं दीर्घमायुः ब्रह्मणदेवता पूर्णाग्रहफलप्रसाद सिद्धिरस्तु चिन्तित मनस्संकल्पता सिद्धिरस्तु उत्तरोत्तराः संतो यजमानस्य कामाः दिव्यैर्मणिगणगणैः स्थापिताय मम वसतु गृहे सर्वभाग्ययुक्ता शतसंवत्सरं दीर्घमायुः ब्रह्मणदेवता पूर्णाग्रहफलप्रसाद सिद्धिरस्तु चिन्तित मनस्संकल्पता सिद्धिरस्तु उत्तरोत्तराः संतो यजमानस्य कामाः दिव्यैर्मणिगणगणैः स्थापिताय मम वसतु गृहे सर्वभाग्ययुक्ता ಗುರುಭ್ಯೋ ನಮಃ. ಇವತ್ತು ನಮ್ಮ ಭಾರತೀಯರಿಗೆ ಅತ್ಯಂತವಾದಂತಹ ಸುದಿನ. ಯಾಕೆ ಅಂತಂದ್ರೆ ನಮ್ಮ ರಾಜ ನಮಗೆ ಮತ್ತೆ ಸಿಕ್ಕಿದ್ದಾನೆ. ಶ್ರೀರಾಮಚಂದ್ರ 570 ವರ್ಷಗಳ ವನವಾಸವನ್ನ ಮುಗಿಸ್ಕೊಂಡು, ರಾಮ ಇರಲಿಲ್ಲ ಅಯೋಧ್ಯೆಯಲ್ಲಿ,
ಅಂತಹ ರಾಮನನ್ನ ಅಯೋಧ್ಯೆಗೆ ನಾವು ಕರೆತಂದಿದ್ದೇವೆ. ನಮ್ಮ ರಾಜನನ್ನ ಇವತ್ತು ನಾವು ಸೇವೆ ಮಾಡಿದ್ದೇವೆ. ಎಲ್ಲ ವಿಧವಾದಂತಹ ಸೇವೆಗಳನ್ನ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ವಿಶೇಷವಾಗಿ ಸ್ವಾಮಿಯ ಆರಾಧನೆಯನ್ನ, ಸೇವೆಯನ್ನ ಮಾಡ್ತಾ ಇರುವಂತದ್ದು. ರಾಮತಾರಕ ಹೋಮಾದಿಗಳಾಗಿರಬಹುದು, ಅಭಿಷೇಕಾದಿಗಳಾಗಿರಬಹುದು, ರಾಮನಾಮ ಜಪ, ತಾರಕ ಮಂತ್ರ, ಪುರಶ್ಚರಣೆ, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ, ಎಲ್ಲದರಿಂದ ಆ ಭಗವಂತ ರಾಮಚಂದ್ರನಿಗೆ ತೃಪ್ತಿಪಡಿಸಿ ಎಲ್ಲರಿಗೂ ಕೂಡ ನಮ್ಮ ಭಾರತೀಯರಿಗೆ ಶ್ರೇಯಸ್ಸನ್ನ ಕೊಡ್ಲಿ ಭಗವಂತ ರಾಮಚಂದ್ರ ಅನ್ನುವಂತಹ ಸದುದ್ದೇಶದಿಂದ ಇವತ್ತು ಪ್ರತಿಷ್ಠಾಪನೆ ಮಾಡಿರುವಂತಹ ಶ್ರೀರಾಮಚಂದ್ರ ಮೂರ್ತಿ ಸದಾಕಾಲ ನಮ್ಮೆಲ್ಲ ಜನಗಳಿಗೆ, ಭಾರತೀಯರಿಗೆ ಮತ್ತು ವಿಶೇಷವಾಗಿ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಡಾಬಸ್ಪೇಟೆಯ ಎಲ್ಲ ಗ್ರಾಮ ಜನರು, ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ನಮ್ಮ ಆರ್ಯ ವೈಶ್ಯ ಮಂಡಳಿಯವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಐಕ್ಯತೆಯಿಂದ ಶ್ರೀರಾಮಚಂದ್ರ ಸ್ವಾಮಿಯನ್ನ ಆರಾಧನೆ ಮಾಡಿದ್ದೇವೆ. ಆ ಆರಾಧನೆಯಿಂದ ಭಗವಂತ ಸುಪ್ರೀತನಾಗಿ ಎಲ್ಲರಿಗೂ ಕೂಡ, ಎಲ್ಲ ಧರ್ಮದವರಿಗೂ ಕೂಡ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಕ್ಷೇಮ ಎಲ್ಲವನ್ನ ಕೊಡ್ಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಹಿರಿಯರು, ನಮ್ಮ ಅಣ್ಣ ಅವರು ನಟರಾಜ್ ಶಾಸ್ತ್ರಿಗಳು ಅವರಿದ್ದಾರೆ, ಅವರ ನೇತೃತ್ವದಲ್ಲಿ ಎಲ್ಲವೂ ನಡೆದಿದೆ. ಹಾಗೆ ಆರ್ಯ ವೈಶ್ಯ ಮಂಡಳಿಯವರು ಮತ್ತೆ ನಮ್ಮ ಗುರುಗಳಾದಂತಹ ನಮ್ಮ ನಾಗೇಶಣ್ಣವರು ಮತ್ತೆ ಹಾಗೆ ನಮ್ಮ ಮೂರ್ತಿಯಣ್ಣವರೆಲ್ಲ ಇದ್ದಾರೆ. ಅವರೆಲ್ಲರ ಆ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಸುಸಂಪನ್ನವಾಗಿ ಚೆನ್ನಾಗಿ ನಡೆದಿದೆ. ಹಾಗೆ ಅವರು ಎರಡು ಮಾತನ್ನು ಹೇಳ್ಬಿಡ್ತಾರೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಡೆದಿರುವಂತದ್ದು ಎಲ್ಲರಿಗೂ ಶ್ರೇಯಸ್ಸನ್ನು ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಮುಖಾಂತರವಾಗಿ ನಾವು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೆಂಕಟೇಶ್ ಅಂತ. ಈ ದಿನ ಲೋಕ ಕಲ್ಯಾಣಕ್ಕಾಗಿ ನಾವುಗಳು ನಮ್ಮ ವಾಸವಿ ದೇವಸ್ಥಾನದಲ್ಲಿ ಪ್ರತಿಯೊಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ವಿ. ಅದನ್ನ ಇಲ್ಲಿ ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ಆಜುಬಾಜು ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮಸ್ಥರು, ನಮ್ಮ ಮಂಜಣ್ಣವರು, ಅಶೋಕಣ್ಣವರು ಎಲ್ಲ ಸೇರಿ ಇಲ್ಲೇ ಮಾಡೋಣ, ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಈ ದಿವಸ ಪ್ರತಿಯೊಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಬೆಳಗ್ಗೆ ಭಜನೆ ಕಾರ್ಯಕ್ರಮ, ಸಾಯಂಕಾಲ ಹೋಮ ಕಾರ್ಯಕ್ರಮ. ಈ ನೇತೃತ್ವವನ್ನು ನಮ್ಮ ವಾಸವಿ ದೇವಸ್ಥಾನದ ಅಧೀಕ್ಷಕರಾದಂತಹ ನಟರಾಜ್ ನೇತೃತ್ವದಲ್ಲಿ ನಡೆದಿದೆ. ಈ ಶ್ರೀರಾಮಚಂದ್ರ ಪ್ರಭು ಎಲ್ಲರೂ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೇನೆ. 500 ವರ್ಷಗಳಾದ ಕಾಯುವಿಕೆ ಇವತ್ತು ಕೊನೆಗೊಂಡಿದೆ. ಲಕ್ಷಾಂತರ ಹಿಂದೂಗಳ ಬಲಿದಾನ. ಆದರೆ ಆ ಎಲ್ಲ ಬೇಸ್ಮೆಂಟ್ ಆಗಿ ಇವತ್ತು ನಾವು ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ಮೂರ್ತಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಇವತ್ತೆಲ್ಲ ಸಾಕ್ಷಿಯಾಗಿ ಇಲ್ಲಿ ಬಂದಿದ್ದೇವೆ. ಇಷ್ಟು ವರ್ಷಗಳು ನಾವೆಲ್ಲ ಇತಿಹಾಸನೇ ಓದಿದ್ವಿ. ಅಂತ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ದಕ್ಕಂಥ ಒಂದು ದಿನಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಸಾಕ್ಷಿಯಾಗಿದ್ದೀವಿ ಅನ್ನೋದೊಂದು ಹೆಮ್ಮೆ ಇದೆ ನಮ್ಗೆಲ್ಲರಿಗೂ. ಅದೇ ರೀತಿ ಇವತ್ತು ಅಭಿಜಿನ್ ಲಗ್ನ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆಲ್ಲ ನಾವು ಪೂರ್ವ ತಯಾರಿಯಾಗಿ ಆರ್ಯವೈಶ್ಯ ಮಂಡಳಿಯವರಾಗಿರ್ಬೋದು, ಊರಿನ ಗ್ರಾಮಸ್ಥರಾಗಿರ್ಬೋದು, ಅಶೋಕಣ್ಣ ಆಗಿರ್ಬೋದು, ಮತ್ತೆ ನಮ್ಮ ನಟರಾಜ್ ಶಾಸ್ತ್ರಿಗಳಾಗಿರ್ಬೋದು, ಎಲ್ಲರೂ ಸಹಕಾರ, ಇಂಥ ಒಬ್ರು ಅಂತ ಏನಿಲ್ಲ, ಇಡೀ ಗ್ರಾಮದವ್ರು ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸಹ ಅಂಗಡಿನ ಬಾಗ್ಲಾಕಿ ಅದಕ್ಕೆಲ್ಲ ನಮಗೆ ಬೆಂಬಲ ಕೊಟ್ಟು ಇಲ್ಲಿ ಬಂದು ಬೆಳಗ್ಗೆಯಿಂದ ಭಜನೆಯಲ್ಲಿ ಪಾಲ್ಗೊಂಡು ಸಂಜೆ ಎಲ್ಲ ಇಡೀ ಲೋಕ ಕಲ್ಯಾಣಕ್ಕಾಗಿ ರಾಮನಿಗೆ ಶಕ್ತಿ ತುಂಬಲಿ, ಒಂದು ಅಳಿಲು ಸೇವೆ ಅನ್ನೋ ಥರ ನಾವು ಒಂದು ರಾಮನಾಮ ತಾರಕ ಹೋಮ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕೇಳ್ಕೊಂಡಿದ್ದೀವಿ. ಅದು ಕಾರ್ಯಕ್ರಮ ಸಂಪನ್ನ ಆಗಿದೆ. ಎಲ್ಲ ಗುರುಗಳಿಂದ ಇವತ್ತು ಸಂಪನ್ನ ಆಗಿದೆ. ಹಂಗಾಗಿ ನಾವೆಲ್ಲರೂ ಇವತ್ತು ತುಂಬಾ ಖುಷಿಯಾಗಿದ್ದೀವಿ. ಇಡೀ ದೇಶನೇ ರಾಮಮಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗಿನ ಸಂಜೆವರೆಗೂ ಸುಮಾರು ಒಂದು 7,000 ರಿಂದ 8,000 ಜನ ಸಂಖ್ಯೆ ಬಂದಿತ್ತು ಅಂತ ಅನ್ಸುತ್ತೆ. ಎಲ್ರಿಗೂ ಸುವ್ಯವಸ್ಥಿತವಾಗಿ ದಾಸೋಹದ ವ್ಯವಸ್ಥೆ ಆಗಿದೆ. ಮತ್ತೆ ಇಲ್ಲಿ ಬಂದು ಎಲ್ಲಾ ದೇವರುಗಳನ್ನ ದರ್ಶನ ಮಾಡ್ಕೊಂಡು, ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅವರು ಪುನೀತರಾಗಿದ್ದಾರೆ. ಇಡೀ ರಾಮ ಇವತ್ತು ದೇಶನೇ ಆವರಿಸ್ಕೊಂಡಿದ್ದಾನೆ ಅನ್ನೋದೊಂದು ಖುಷಿ ನಮ್ಗೆಲ್ರಿಗೂ ಇದೆ. ಮಂಜುನಾಥ್ ಸೋಂಪುರ. ಮತ್ತೆ ಅವ್ರ ಸಂಗಡಿಗರನ್ನೆಲ್ಲರನ್ನು ಕೇಳ್ಕೊಂಡು ಅವರು ಸಹ ಇದು ಕೂಗುಟ್ಟು ಎಲ್ಲ ಗ್ರಾಮದವ್ರ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮನ ಅತಿ ಒಂದು ಉತ್ಸಾಹದಿಂದ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲಾರ್ಗು, ಈ ಗ್ರಾಮದ ಎಲ್ಲಾರ್ಗು, ಇಲ್ಲಿ ಸಹಭಾಗಿತ್ವ ವಹಿಸಿದ ಎಲ್ಲ ಸಹಕಾರಿಗಳಿಗೂ ಆ ರಾಮನ ಕೃಪೆಗೆ ಪಾತ್ರವಾಗಬೇಕೆಂದು ಆ ಒಂದು ಆಶೀರ್ವಾದ ಸಿಗ್ಲಿ ಅಂತ ನಾನು ಅವರಲ್ಲಿ ಆಶಯ ಕೇಳ್ಕೊತೀನಿ. ನಮ್ಮ ಹೆಸರು ಅಶೋಕ್ ಅಂತ. ಶ್ರೀರಾಮ್, ಜೈ ಶ್ರೀರಾಮ್. ಈ ದಿನ ಅಧ್ಯಕ್ಷನಿ ಅವರು ಈಗ ತಾನೇ ಹೋದ್ರು. ನಾನು ಉಪಾಧ್ಯಕ್ಷನಿ, ಆದ್ರಿಂದ ನಾನೇ ಮಾತಾಡ್ತಾ ಇದ್ದೀನಿ. ಅನ್ಯತಾ ಭಾವಿಸಬಾರ್ದು. ಇವತ್ತು ನಮ್ಮೂರ್ನಲ್ಲಿ ತಾರಕ ರಾಮ ಹೋಮ, ರಾಮಚಂದ್ರ ಭಗವಾನ್, ಆಮೇಲೆ ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ವಿಗ್ರಹಗಳೆಲ್ಲ ಬಂದಿತ್ತು. ಹನುಮಂತ ವಿಗ್ರಹಗಳು ಬಂದಿತ್ತು. ತುಂಬಾ ಚೆನ್ನಾಗಿ 5 ದಿನದಿಂದ ನಮ್ಮೂರ್ನಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಭಜನೆಗಳಾಗ್ತಾ ಇದೆ. ಎಲ್ರು ಸಹಕರಿಸಿ
ನಮ್ಮೂರ್ನಲ್ಲಿ ತುಂಬಾ ಗ್ರಾಂಡ್ ಆಗಿ ಮಾಡಿದ್ದಾರೆ. ಅದು ಇವತ್ತು ಯಾವ್ದೋ ಲೋಕದಲ್ಲಿ ತೇಲಾಡ್ದಂಗಿತ್ತು ನಮ್ಗೆಲ್ಲ. ತುಂಬಾ ಸಂತೋಷ ಆಗಿದೆ. ಹೋಮಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಎಲ್ಲಾ ಮಂಡಳಿಯವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.